ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ್ಕಿಂಗ್ ವುಮೆನ್ ಡೈಲಿ ವ್ಲಾಗ್. ನೋಡಿ, ನಾವು ಇದೇ ದೇವಸ್ಥಾನಕ್ಕೆ ಮದುವೆಗೆ ಹೋಗಿದ್ದಿದ್ದು. ಹಾಗೆ ಇದು ನಾನು ಗುರುವಾರ ಬೆಳಿಗ್ಗೆ ವಿಡಿಯೋ ಮಾಡಿರೋದು. ಒಂದು 6 ಗಂಟೆ ಟೈಮ್ ಇರ್ಬೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಸುತ್ತಲೂ ಬೆಟ್ಟಗಳಿದೆ. ಯಾವ ಕಡೆ ತಿರುಗಿ ನೋಡಿದ್ರು ನಿಮಗೆ ಬೆಟ್ಟನೇ ಕಾಣಿಸುತ್ತೆ. ಅದ್ರ ಮಧ್ಯೆ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬೆಂಗಳೂರಲ್ಲಿ ಇದ್ದು ಬೋರ್ ಆಗಿರೋರಿಗೆ ಇದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಟ್ರಾಫಿಕ್ ನೋಡಿ ಬೇಜಾರಾಗಿರುತ್ತೆ ನೋಡಿ. ಅಂಥವ್ರಿಗೆ ಮಾತ್ರ ಅಲ್ಲಿ ಒಂದು ಗಾಡಿ ಓಡಾಡಲ್ಲ, ಏನಿಲ್ಲ. ಮನೆಗಳು ಸಿಗಬೇಕಂದ್ರೇ ಎಷ್ಟೋ ದೂರ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಈ ಕಡೆ ನೋಡಿ ಬೆಟ್ಟಕ್ಕೆ ದಾರಿ ಅಂತಿದೆ. ಇಲ್ಲಿಂದ ಮೇಲ್ಗಡೆ ಹೋದರೆ ಅಲ್ಲೂ ಒಂದು ಬೆಟ್ಟ ಸಿಗ್ಬೋದು. ನಾವೇನು ಹೋಗಲಿಲ್ಲ, ಒಂದು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ವಲ್ಪ ನೋಡ್ಕೊಂಡು ಬಂದುಬಿಟ್ವಿ ಅಷ್ಟೇ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ಲು ಚಳಿ ಇತ್ತು, ಏಕೆಂದರೆ ಫುಲ್ಲು ಬೆಟ್ಟ, ಏನಿಲ್ಲ ಅಲ್ಲಿ. ಮರಗಳಂತೂ ಫುಲ್ಲು ಮರ ಗಿಡಗಳು ಆದ್ದರಿಂದ. ಹಾಗೆ ಇದು ನೋಡಿ ತುಳಸಿ ಗಿಡ ತುಂಬ ದೊಡ್ಡದಾಗೇನೇ ಇತ್ತು, ಬಟ್ ಸ್ವಲ್ಪ ಒಣಗೋದಂಗೆ ಆಗಿತ್ತು. ಹಾಗೆ ಇದು ದೇವಸ್ಥಾನದ ಹೆಸರು ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಡ್ರೆಸ್ ಸಹ ಅಲ್ಲೇ ಇದೆ. ಹಾಗೆ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡೋದಕ್ಕೆ. ನೋಡಿ ಅಲ್ಲಿ ಬೋರ್ಡ್ ಇತ್ತಲ್ಲ, ಬೆಟ್ಟಕ್ಕೆ ದಾರಿ ಅಂತ, ಅಲ್ಲಿ ಹತ್ಕೊಂಡು ಹೋಗ್ತಾ ಇದೀವಿ ನಾವು. ಸ್ವಲ್ಪ ದೂರ ಹೋದ್ವಿ ಅಷ್ಟೇ, ಅಂದರೆ ಆ ಬಂಡೆ ಹತ್ರ ಹೋದ್ವಿ ಅಷ್ಟೇ. ಇವರೆಲ್ಲ ನಮ್ಮ ರಿಲೇಟಿವ್ಸು. ಸುಮ್ಮನೆ ನೋಡ್ಕೊಂಬರೋಣ ಹೇಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಫುಲ್ಲು ಮೆಟ್ಲುಗಳಿದೆ. ಇವರೇನೋ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೋಗಿ ಒಂದು 3-4 ಫೋಟೋ ತೆಕ್ಕೊಂಡು ಬಂದುಬಿಟ್ವಿ ಅಷ್ಟೇ. ಹಾಗೆ ಇಲ್ಲಿಂದ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮಾವಿನ ಮರ. ಇದು ಗರ್ಭಗುಡಿ ಬಂಡೆ ಒಳಗಡೆ ಇರೋದಂತೆ. ನೋಡಿ ಫುಲ್ ಎಲ್ಲಿ ನೋಡಿದ್ರು ಬೆಟ್ಟನೇ ಕಾಣಿಸುತ್ತೆ. ನೋಡಿ ಇವ್ರು ಇಲ್ಲಿ ಫೋಟೋ ತೆಗೆಸ್ಕೊಳ್ತೀನಿ ಅಂತ ಬಂಡೆ ಮೇಲೆ ಹತ್ತಿದ್ರು. ಆಮೇಲೆ ಜಾರ್ತಾ ಇತ್ತು, ಅದಕ್ಕೋಸ್ಕರ ಒಂದು 2-3 ಫೋಟೋ ತೆಗೆಸ್ಕೊಂಡು ವಾಪಸ್ ಇಳಿದ್ಬಿಟ್ರು. ಇದು ನೋಡಿ, ಇದು ಗರ್ಭಗುಡಿ. ಹೊರಗಡೆಯಿಂದ ಇದು ಬಾಗಿಲು ಓಪನ್ ಮಾಡಿಲ್ಲ. ಒಳಗಡೆ ಗರ್ಭಗುಡಿ ಇರೋದು ಬಂಡೆ ಒಳಗಡೆ. ಹಾಗೆ ಇವಾಗ ಗರ್ಭಗುಡಿಯಲ್ಲಿ ಪೂಜೆ ಸಹ ಎಲ್ಲ ಆಗೋಗಿತ್ತು. ನೋಡಿ ಚೆನ್ನಾಗಿ ಅಲಂಕಾರ ಸಹ ಮಾಡಿದರು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲೇ ಒಂದು ಸಣ್ಣದಾಗಿ ಚೌಲ್ಟ್ರಿ ಇದೆ, ಅಲ್ಲಿ ಮದುವೆ ಮಾಡಿದ್ದು. ಹಾಗೆ ಯಾರು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಸಹ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.